ಬಹಳ ಸಲ ಕೇಳಿದ್ದು ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕೇಳಿರ್ತಾರ. ಅದನ್ನೇ ಕನ್ನಡದಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ ಅಂತ. 1 ಮಾರ್ಕ್ಸಿನ ಕ್ವಶನ್ಸ್ ಇದು. ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು ಅಂದ್ರ ax² ಪ್ಲಸ್ bx ಪ್ಲಸ್ c = 0 ಅಂತ ಇಷ್ಟು ಬರಿಬೇಕು. ಇಟ್ ಬರೋದು ಮುಂದ a ≠ 0 ಅಂದ್ರ ಎದ ಬೆಲೆ 0ಕ್ಕ ಸಮ ಆಗಬಾರ್ದು. ವರ್ಗ ಸಮೀಕರಣದ ಆದರ್ಶ ರೂಪ ಬಹಳ ಸಲ ಕೇಳಿರೋ ಪ್ರಶ್ನೆ ಇದು, ನೆನಪಿಟ್ಕೊಳ್ರಿ. ax² ಪ್ಲಸ್ bx ಪ್ಲಸ್ c ಅಂದ್ರ a b c ಬರ್ತಾವ. ಒಂದಕ್ಕ x² ಇರ್ತದ, ಒಂದಕ್ಕೆ x ಇರುತ್ತೆ, ಒಂದು ಕಾನ್ಸ್ಟಂಟ್ ಟರ್ಮ್ ಇರುತ್ತೆ. ಹೌದಾ? ax² ಪ್ಲಸ್ bx ಪ್ಲಸ್ c = 0, a ≠ 0 ಅಂತ. ಇದು 12ನೇದು. ಕೊಟ್ಟಿದ್ದು 13ನೇದ್ದು. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿರ್ತಾನೆ. ಇಲ್ಲಿ 3 ಫಾರ್ಮುಲಾಗಳು ಬರ್ತಾವ ನಿಮಗೆ. ಆ 3 ಮೊತ್ತವನ್ನ ಕಂಡುಹಿಡಿಯೋದೇ. ಒಂದನೇದ್ದು ಯಾವುದು ಅಂತಂದ್ರ Sn = n/2 a ಪ್ಲಸ್ an 1. ಇದು ಮೊತ್ತನೇ ಕಂಡುಹಿಡಿತ. ಎರಡನೇದ್ದು ಯಾವ್ದು ಬರ್ತದಂದ್ರ Sn = n/2 ಬ್ರಾಕೆಟ್ 2a ಪ್ಲಸ್ n-1 d. ಇದು ಒಂದು ಬರುತ್ತೆ. ಮೂರನೇದ್ದು Sn = n ಬ್ರಾಕೆಟ್ n+1/2. ಇವು 3 ಬೇರೆ ಬೇರೆ ಸಂದರ್ಭದಲ್ಲಿ ಉಪಯೋಗ ಮಾಡ್ತೀವಿ. 3 ಒಂದೇ ಅಲ್ಲ, 3 ಅವೇ ಕಂಡುಹಿಡಿತಾವ ಖರೆ. ಇದನ್ನು ಮೊತ್ತ ಕಂಡುಹಿಡಿಯುತ್ತೆ, ಇದನ್ನು ಮೊತ್ತನೇ ಕಂಡುಹಿಡಿತದ, ಇದನ್ನು ಮೊತ್ತ ಕಂಡುಹಿಡಿಯುತ್ತೆ. ಇದು ಯಾವಾಗ ಅಂದ್ರ ಸಮಾಂತರ ಶ್ರೇಣಿಯಲ್ಲಿ a ಮತ್ತು an ಗಳು ಕೊಟ್ಟಾಗ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂತ ಕೇಳಿರ್ತಾನೆ. ಇದ್ರಾಗ ಇಲ್ಲಿ a an ಮತ್ತು n ಗಳನ್ನು ಕೊಟ್ಟಾಗ ಮೊತ್ತ ಕಂಡುಹಿಡಿಯುವ ಸೂತ್ರ ಬರೀರಿ ಅಂದ್ರ ಇದು ಬರೀಬೇಕು. ಅವಾಗ ಇವೆರಡು ಬರೆದ್ರೆ ತಪ್ಪಾಗತ್ತೆ. ಇದೇ ಲೆಕ್ಕದಲ್ಲಿ ಸಮಾಂತರ ಶ್ರೇಣಿಯಲ್ಲಿ a n d ಕೊಟ್ಟಾಗ ಮೊತ್ತ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತಂದ್ರ ಇದು ಬರೀಬೇಕಾಗತ್ತೆ. ಒಂದರದಾಗ ಏನಿರ್ತದ a n d ಬೆಲೆಗಳಿರ್ತಾವ. ಅದು ಕೊಟ್ಟಾಗ ಇದು ಎರಡನೇದು ಉಪಯೋಗ ಮಾಡಬೇಕು. ಒಂದರದಲ್ಲಿ a ಮತ್ತು an ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂತ ಕೇಳಿರ್ತಾನ, ಒಂದನೇದು ಬರೀರಿ. ಎರಡನೇದ್ದು ಸಮಾಂತರ ಶ್ರೇಣಿಯಲ್ಲಿ a n d ಗಳು ಕೊಟ್ಟಾಗ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂದ್ರ ಇದು ಬರೀರಿ. ಇನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರ ಮೂರನೇ ಸೂತ್ರ ಏನದಲ್ಲ ಇದು ಬರುತ್ತೆ. ಸ್ವಾಭಾವಿಕ ಸಂಖ್ಯೆಗಳು ಅಂತ ಕೊಟ್ಟ ನಮಗೆ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ಹೇಳನ. ಇವೆರಡು ಬರಲಿವು. ಹಂಗಾದ್ರ ಉತ್ತರ ಯಾವ್ದು ಬರುತ್ತೆ ಅಲ್ಲಿ ಅಂತಂದ್ರ ಇವಾಗ ಉತ್ತರ Sn = n ಬ್ರಾಕೆಟ್ n+1/2 ಅಂತ. ಇಲ್ಲಿ ಇವೆರಡು ಸೂತ್ರ ಬರೆದ್ರೆ ನಿಮ್ಮ ಉತ್ತರ ತಪ್ಪ. ಅದಕ್ಕ ಲಕ್ಷ್ಯ ಕೊಡಬೇಕು. ಏನ್ ಕೇಳ್ಯಾರ, ಸಮಾಂತರ ಶ್ರೇಣಿಯಲ್ಲಿ a ಮತ್ತು an ಕೇಳ್ಯಾನೋ, ಅಥವಾ a n d ಕೇಳ್ಯಾರೋ, ಅಥವಾ ಅಲ್ಲಿ ಸ್ವಾಭಾವಿಕ ಸಂಖ್ಯೆಗಳದ ನೋಡ್ಕೊಂಡು ಇದು ಫಾರ್ಮುಲಾ ಬರೀಬೇಕಿಲ್ಲ. ಗೊತ್ತಾಯ್ತಾ? ಬರ್ಕೊಂಡು ಒಂದು ವರ್ಗಾಂತರ ಕೊಟ್ಟಿರ್ತಾರ. ಕೊಟ್ಟಿರುವ ವರ್ಗಾಂತರದಲ್ಲಿ ಕೆಳಮಿತಿ ಬರೆಯಿರಿ ಅಂತ ಹೇಳಿರ್ತಾನಲ್ಲಿ. ಅವಾಗ ಇದು ವರ್ಗಾಂತರ ಯಾವ್ದಂದ್ರ ಇದು ಕ್ಲಾಸ್ ಇಂಟರ್ವಲ್ಸ್ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ CI ಅಂತ ಗುರುತಿಸ್ತಾರೆ. ಇದರದ್ದು ಕೆಳಮಿತಿ ಬರೆಯಿರಿ ಅಂತ ಒಂದು ಕೇಳ್ತಾನೆ. ಇದಕ್ ಕೇಳಿಲ್ಲ ಅಂದ್ರ ಮೇಲ್ಮಿತಿ ಬರೆಯಿರಿ ಅಂತ ಅಂದಿರ್ತಾನೆ. ಇಷ್ಟೇ. ಇದ್ರಾಗ 2 ಆಗುತ್ತೆ. ಕೊಟ್ಟಿರುವ ವರ್ಗಾಂತರದಲ್ಲಿ ಕೆಳಮಿತಿ ಬರೆಯಿರಿ ಅಂತಂದಾಗ ಇದು ಕೆಳಮಿತಿ. ಇದು ಫಸ್ಟ್ ನಂಬರ್ ಬರುತ್ತಲ್ಲ ಅದು ಕೆಳಮಿತಿ. ಅಚ್ಚಿ ಕಡೆದೇನು ಬರುತ್ತೆ ನೋಡಿ 30 ಅಂತ ತಿರಲ್ಲ, ಅದು ಏನಾಗುತ್ತೆ ಇಲ್ಲಿ ಮೇಲ್ಮಿತಿ ಅಂತ ಆಗತ್ತೆ. ಅಂದ್ರ ಇವಾಗ ನಿಮಗ್ ಕೇಳಿದ್ದು ಕೊಟ್ಟಿರುವ ವರ್ಗಾಂತರದಲ್ಲಿ ಕೆಳಮಿತಿ ಎಷ್ಟು ಅಂತಂದ್ರ 20. ಹಾಗಾದ್ರ ಕೆಳಮಿತಿ 20 ಅಂತ. 20 ಕೆಳಮಿತಿ ಆಗುತ್ತೆ, 30 ಏನಾಗ್ತದಲ್ಲಿ ಮೇಲ್ಮಿತಿ ಆಗ್ತದ. ನೀವು ಕೊಟ್ಟಿರುವ ಪ್ರಶ್ನೆ ನೋಡ್ಕೋರಿ. ಇಲ್ಲಿ ಮೇಲ್ಮಿತಿ ಅಂತ ಕೇಳಿದ್ರು ಅಂದ್ರ 30 ಬರೀರಿ.
ಇಲ್ಲಿ ಕೆಳಮಿತಿ ಅಂತ ಕೇಳಿದ್ರು ಅಂದ್ರ 20 ಅಂತ ಬರೀಬೇಕು. ಈಗ ನಿಮ್ಗೆ ಕೆಳಮಿತಿ ಅಂತ ಕೇಳ್ಯಾರ, 20 ಅಂತ ಉತ್ತರ ಆಗುತ್ತೆ. 7 ಸೆಂಟಿಮೀಟರ್ ತ್ರಿಜ್ಯ. ತ್ರಿಜ್ಯ ಎಷ್ಟು ಕೊಟ್ರು ಅಂದ್ರ 7 ಸೆಂಟಿಮೀಟರ್ ಕೊಟ್ರು. ಇದು ಬಹಳ ಮುಖ್ಯ ನಿಮಗ. 7 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧ ವೃತ್ತದಲ್ಲಿ ಕಂಸದ ಉದ್ದವನ್ನು ಕಂಡು ಹಿಡಿಯಿರಿ ಅಂತ ಕೇಳಿರ್ತ. ಹೌದಾ? ನಿಮಗ ಇದನ್ನ ಬಿಡಿಸ್ಬೇಕು ಅಂತಂದ್ರ ಮೊದಲ ಸರ್ಕಂಫೆರೆನ್ಸ್ ಅಂತ ಬರುತ್ತೆ, ಅಂದ್ರ ಪರಿಧಿ ಅಂತ ಹೇಳ್ತೀವಿ ನಾವು. ಅದಕ್ಕೆ ದಿಂದ ಗುರುತಿಸ್ತೀವಿ. ಇಲ್ಲಿ ನಿಮ್ ಕನ್ನಡ ಮಾಧ್ಯಮದಲ್ಲಿ ತೆಗೆದುಕೊಂಡಾಗ ಸಿ ಅಂತ ಗುರುತಿಸ್ತೀವಿ. ಸಿ ಅಂದ್ರ ಸರ್ಕಂಫೆರೆನ್ಸ್ ಅಂತ. ಸರ್ಕಂಫೆರೆನ್ಸ್ ಅಂದ್ರ ಪರಿಧಿ ಅಂತ ಅರ್ಥ. ಸಿ = 2πr ಅಂತ ಬಂತು ಸೂತ್ರ. ಸಿ ಅಂದ್ರ ಪರಿಧಿ, 2πr ಅಂದ್ರ ಇದು ಅರ್ಧ ಅಲ್ಲ, ಇದು ಪೂರ್ತಿ ಬರುತ್ತೆ. ಒಂದು ಸರ್ಕಲ್ ಏನಿರುತ್ತಲ್ಲ ಪೂರ್ತಿ ವೃತ್ತದ್ದು ಇಲ್ಲಿದಿಂದ ಚಾಲು ಮಾಡಿದ್ರಿ ಅಂದ್ರ ಹೀಗ 5 ಬಂದು ಹಿಂಗ್ ಬಂದ್ ಇಲ್ಲಿಗೆ ಮುಟ್ಟಲಕ್ಕ ಎಷ್ಟಾಗತ್ತೆ ಅದು ಹೇಳುತ್ತದೆ. ಈಗ ನಿಮಗ್ ಕೇಳಿದ್ದ ಏನ್ ಕೇಳ್ಯಾನ ಅಂದ್ರ ಎಷ್ಟು ಕೇಳ್ಯಾನ? ಅರ್ಧ ಕೇಳ್ಯಾನ. ಹೌದಾ? ಅರ್ಧ ಕೇಳಿದ್ರ ಇದ್ರದ್ದು ಇಲ್ಲಿದಿಂದ ಇಲ್ಲಿಗೆ ಬಂದು ಹಿಂಗ ಇಷ್ಟು ಮುಟ್ಟಿದ್ರ ಎಷ್ಟಾಗತ್ತೆ? ಅದಕ್ಕೆ ನಾವು ಏನಂತ ಕರಿತೀವಿ? ಕಂಸ ಅಂತ ಕರಿತೀವಿ. ಏನಂತ ಕರಿತೀವಿ? ಕಂಸ. ಇಲ್ಲಿ ಗುರುತಿಸಿ ನೋಡ್ರಿ, ಇದು ಅರ್ಧನೇ ಅದಿಲ್ಲ. ಇದಕ್ ಕಂಸ ಅಂದಿಲ್ಲ ನಾವು. ಇದಕ್ಕೂ ಅರ್ಧನೇ ಅದ ನೋಡಿ, ಇದು ಕಂಸ ಅಂತೀವಿ. ಇವೆರಡು ಕೂಡ್ಸೋರ್ ಏನಾಗತ್ತೆ? ಒಂದ್ ವೃತ್ತ ಆಗತ್ತೆ. ಹೌದಾ? ಅರ್ಧ ವೃತ್ತದಲ್ಲಿ ಅಂತ ಕೇಳಿತ್ತು. ಅರ್ಧ ವೃತ್ತದಲ್ಲಿ ಅಂದ್ರ ಇದಕ್ಕೆ ಏನ್ ಮಾಡೋಣ ನಾವು? ಈಗ ಅರ್ಧ ಮಾಡೋಣ. ಎಷ್ಟ್ ಮಾಡೋಣ? ಅದಕ್ಕ ಅರ್ಧ ಮಾಡೋದು ಅಂದ್ರ 1/2ರಿಂದ ನಿಮ್ದೇನು ಸೂತ್ರ ಅದಲ್ಲ ಆ ಸೂತ್ರಕ್ಕ ಗುಣಸ ಅರ್ಧ ಮಾಡ್ಬೇಕು. ಇದು ಅರ್ಧ. ಯಾಕೆ ಕೇಳ್ಯಾರಂದ್ರ ಅರ್ಧ ವೃತ್ತ ಅಂತ ಕೇಳ್ಯಾನ, ಅರ್ಧ ತಗೊಂಡಿದೀವಿ. ಪೂರ್ತಿ ವೃತ್ತದ್ದು ಇಷ್ಟ. ಈ ಎರಡಕ್ಕ ಹೋಯ್ತು. ಎಷ್ಟು ಬತ್ತು ಅಂದ್ರ πr ಅಂತ ಬತ್ತು. ಇಷ್ಟು ಬತ್ತಲ್ಲ, ಅಷ್ಟೇ ಉಳಿತಲ್ಲ. ಈಗ ಈ ಎರಡಕ್ಕ ಹೋದ್ರ πr ಅಂತ ಉಳಿತು. πr ಉಳಿತು ಅಂದ್ರ ಇಲ್ಲಿ ಪೈದ ಬೆಲೆ ನಿಮಗ್ ಗೊತ್ತು, 22/7 ಅಂತ ಬರೀತೀವಿ. ಮುಂದ ಆರದ ಅಂದ್ರ ರೇಡಿಯಸ್ ಅಂತ ಹೇಳ್ತೀವಿ. ರೇಡಿಯಸ್ ಎಷ್ಟು ಕೊಟ್ರು ಅಂದ್ರ 7 ಸೆಂಟಿಮೀಟರ್. ಅಂದ್ರ ತ್ರಿಜ್ಯ 7 ಸೆಂಟಿಮೀಟರ್ ಅದ. 6 ಇದ್ದ ಜಾಗದಾಗ 7 ಬರೀವಿ. ಈ 7ಕ್ಕ ಹೋಯ್ತು. ಉಳಿದಿದ್ದ ಎಷ್ಟು ಉಳಿತಲ್ಲಿ? 22 ಸೆಂಟಿಮೀಟರ್. ಅಂದ್ರ ಅರ್ಧ ವೃತ್ತದಲ್ಲಿ ಏನ್ ಕಂಸದಲ್ಲ ಇದು, ಈ ಕಂಸ ಎಷ್ಟದಪ್ಪ ಅಂದ್ರ 22 ಸೆಂಟಿಮೀಟರ್ ಅದ ಅಂತ ಉದ್ದ. ಅಂತ ಮಳ್ಳವು ನೋಡ್ರಿ. ನಮ್ಮ ಹುಡುಗರು ನಿಮಗ ತಂದವಲ್ಲಿ ನಮಗಲ್ಲ. ನೋಡ್ರಿ ಇಲ್ಲಿ ಕೋನ ಹೆಂಗಿರುತ್ತೆ ಮೊದಲ ಅದು ತಿಳ್ಕೊರಿ. ಇದು ಕೋನ, ಇದು ಹೌದಲ್ಲ. ಇದು ನಿಮಗ್ ನೆನಪು ಬರ್ಬೇಕು ಅಂತಂದ್ರ ನೀವು ಯಾವಾದ್ರೆ ಹಬ್ಬ ಅಥವಾ ಯಾವಾದ್ರೆ ಜಾತ್ರೆ ಬತ್ತು ಅಂದ್ರ ಕೈಗೆ ಮೆಹಂದಿ ಹಚ್ಕೋತ್ರಿ. ಮೆಹಂದಿ ಹಚ್ಕೊಳತ್ತ ಅಂಗಡಿಗೆ ಹೋತ್ರಿ, ಒಂದು ಕೋನ್ ಕೊಡ್ರಿ ಅಂತ ಹೇಳಿರ್ತೀರಿ. ಅಂದಿರಿಲ್ಲ ಕೋನ್ ಅಂತ. ಅಂಗಡಿಗೆ ಹೋದ ಬಳಕ ಮೆಹಂದಿದು ಒಂದು ಕೋನ್ ಕೊಡ್ರಿ ಅಂತ ಹೇಳಿದ್ರಿ. ಅದು ಹಿಂಗ ಇರುತ್ತೆ, ಅದರದು ಹೀಗಿರುತ್ತೆ. ಅದನ್ನ ನೀವು ಕೈಗೆ ಹಚ್ಕೊಳ್ಳೋದು ನೆನಪು ಮಾಡ್ಕೊಂಡ್ರಿ ಅಂದ್ರ ಕೋನ್ ತರ್ಕೊಳಿತದ. ಮ್ಯಾಗ ಏನಿರುತ್ತೆ ಒತ್ತಟಿ ಈ ರೀತಿಯಾಗಿ ರೌಂಡ್ ಶೇಪ್ ಇರುತ್ತೆ. ಒಂದ್ ಕಡೆ ಚೂಪಾಗೆ ಇರುತ್ತೆ. ಹೌದಲ್ಲ? ಅಷ್ಟು ಅದು ಕೋನ್ ನೆನಪು ಮಾಡ್ಕೊಳ್ರಿ. ಈ ರೌಂಡ್ ಏನಿರುತ್ತೆ ನೋಡು, ಇದಕ್ ನಾವ್ ಏನಂತ ಕರಿತೀವಿ? ವೃತ್ತಪಾದದ ವಿಸ್ತೀರ್ಣ ಅಂತ ಕರಿತೀವಿ. ಇದಕ್ಕ ವೃತ್ತಪಾದದ ವಿಸ್ತೀರ್ಣ. ಇದು ಏನದ ನೋಡ್ರಿ, ಈ ತುದಿದಿಂದ ಹಿಂಗ ರೇಖೆ ನೇರವಾಗಿ ರೇಖೆ ಇಳದ್ರಿ ಅಂದ್ರ ಹೈಟ್ ಅಂತ ಕರಿತೀವಿ. ಅದಕ್ಕೆ ಎತ್ತರ ಅಂದ್ರ ಲಂಬ ಎತ್ತರ ಅಂತ ಕರಿತೀವಿ. ಅದಕ್ಕೆ ಯಾವುದು ಈ ಗೆರೆ ಏನ್ ಹೇಳ್ದೇವಲ್ಲ, ಇದು ಲಂಬ ಎತ್ತರ. ಇಲ್ಲೊಂದು ಎತ್ತರ ಬರ್ತ ನೋಡ್ರಿ, ಇದಕ್ ನಾವ್ ಏನಂತ ಕರಿತೀವಿ? ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಅಂದ್ರ ಓರೆ ಎತ್ತರ ಅಂತ ಕರಿತೀವಿ. ಇದು ಏನಂತ ಹೇಳ್ತೀವಿ? ಓರೆ ಎತ್ತರ. ಇನ್ನ ಇಷ್ಟೇನು ಬರುತ್ತೆ ನೋಡಿ, ಇಷ್ಟೇ ಬರುತ್ತಲ್ಲ, ಇದಕ್ಕ ರೇಡಿಯಸ್ ಅಂತ ಕರಿತೀವಿ. ಅಂದ್ರ ಶಂಕುವಿನ ತ್ರಿಜ್ಯ. ಈ ದಂಡಿದಿಂದ ಈ ದಂಡಿ ತನ ಗೆರೆ ಎಳದ್ರಿ ಅಂದ್ರ ಶಂಕುವಿನ ವ್ಯಾಸ ಅಂತ ಆಗತ್ತೆ. ಇಷ್ಟು ಶಂಕುವಿನಲ್ಲಿ ಇರುವಂತದ್ದು.
ನಮಗ ಇದ್ರಾಗ ಏನೇನ್ ಕೊಟ್ರ ನೋಡ್ಬೇಕು. ಈಗ ಕೋನದ ಪಾದದ ವಿಸ್ತೀರ್ಣ ಅಂದ್ರ ಇದ್ರದ್ದು ಕೊಟ್ಟಾಮ. ಇದ್ರದ್ದು ವಿಸ್ತೀರ್ಣ ಎಷ್ಟದ ಹೇಳ್ಯಾರ ಅವರು, 30 ಸೆಂಟಿಮೀಟರ್ ಸ್ಕ್ವೇರ್. ಸ್ವಲ್ಪ ಮುಂದೆ ಸಿಟಿ ಹೋಗಿ ಬಂದು ಇರ್ಕೊಡ್ರಿ ಬಾ. ಹಾ ಕಾಲು ಸಿಡಿ ಹಿಡಿತ 70-80 ವಯಸ್ಸಾಗ್ಯಾವ. ನೋಡ್ರಿ ಇಲ್ಲಿ ಕೋನದ ಪಾದದ ವಿಸ್ತೀರ್ಣ. ಪಾದ ಅಂದ್ರ ಇದು ಲಕ್ಷ್ಯ ಇಡಬೇಕು, ಇದಕ್ಕ ಪಾದ ಅಂತ ಕರಿತೀವಿ. ಕೋನದ ಪಾದದ ವಿಸ್ತೀರ್ಣ ಕೊಟ್ಟಾರ 30 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ರು. ಅದರ ಎತ್ತರ ಅಂತ ಹೇಳ್ತಾನ 10 ಸೆಂಟಿಮೀಟರ್. ಎತ್ತರ ಅಂದ್ರ ಇದು 10 ಸೆಂಟಿಮೀಟರ್. ಆದರೆ ಕೋನದ ಘನಫಲ ಕಂಡು ಹಿಡೀರಿ ಅಂತ ಹೇಳ್ತಾನ. ಕೋನದ ಘನಫಲ ಕಂಡುಹಿಡಿಯೋದೇನು ಅಂದ್ರ ಫಿ ಅಂತ ಬರೀತೀವಿ. ವ್ಯಾಲ್ಯೂಮ್ ಆಫ್ ಕೋನ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಜಾಸ್ತಿ ಅದನ್ನೇ ಕೊಟ್ಟಿರ್ತಾರ ಅವ್ರು, ಫಿ ಸಿ ಅಂತ ಕೊಡ್ತಾರ. ಫಿ ಅಂದ್ರೆ ಏನು, ವ್ಯಾಲ್ಯೂಮ್ ಆಫ್ ಕೋನ್ ಅಂತ ಬರುತ್ತೆ. ಅಂದ್ರ ಕೋನದ ಘನಫಲ ಅಂದಂಗ. ಫಿ ಈಕ್ವಲ್ ಟು 1/3 ಅಂತ ಪೈ ಆರ್ ಸ್ಕ್ವೇರ್ ಅಂತ ಬರುತ್ತೆ. ಹೌದಾ? ಹಾಗಾದ್ರ ಇಲ್ಲಿ ಎಷ್ಟು ಅಂದ್ರ 1/3 ಪೈ ಆರ್ ಕ್ಯೂಬ್ ಅಂತಿದೆ. ಘನಫಲ ಕಂಡುಹಿಡಿತೀವಿ. ಹಂಗಾದ್ರ 1/2. ಇದ್ರಾಗ ಪೈ ಆರ್ ಸ್ಕ್ವೇರ್ ಅಂತ ಒಂದು ಬರುತ್ತೆ, ಒಂದು ಆರ್ ಉಳಿತದ. ಪೈ ಆರ್ ಕ್ಯೂಬ್ ಅದ, ಹೌದಲ್ಲ? ಒಂದು ಪೈ ಆರ್ ಮಾಡ್ಕೊಳ್ಳೋಣ. ಪೈ ಆರ್ ಒಂದು ಎಷ್ಟು ಅಂತಂದ್ರ 1/3 ಪೈ ಆರ್ ಸ್ಕ್ವೇರ್ ಎಚ್ ಅಂತ. ಘನಫಲ ಕಂಡುಹಿಡಿಯೋದು 1/3 ಪೈ ಆರ್ ಸ್ಕ್ವೇರ್ ಎಚ್. ನೋಡ್ರಿ, ಘನಫಲ ಕಂಡುಹಿಡಿಯೋ ಸೂತ್ರ 1/3 ಪೈ ಆರ್ ಸ್ಕ್ವೇರ್ ಎಚ್ ಇಷ್ಟದ. ಇವಾಗ 1/3 1/3 ಬರ ನಾವಿಲ್ಲಿ 1/3 1/3 ಬರದೆವು. ಪೈ ಆರ್ ಸ್ಕ್ವೇರ್ ಅಂತ. ಪೈ ಆರ್ ಸ್ಕ್ವೇರ್ ಅಂತಂದ್ರ ಪೈ ಆರದ ಬೆಲೆ ಕೊಟ್ರ ನಿಮಗ ಎಷ್ಟು ಅಂತಂದ್ರ ಇಲ್ಲಿ ಬರ್ದಾರ ನೋಡ್ರಿ. ಪೈ ಆರ್ ಸ್ಕ್ವೇರ್ ಅಂತ ಬರುತ್ತಲ್ಲ, ಅದು ವೃತ್ತದ ವಿಸ್ತೀರ್ಣ ಅಂತ. ವೃತ್ತದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದ್ರ ಏರಿಯಾ ಆಫ್ ಸರ್ಕಲ್ ಅಂತ ಬರುತ್ತೆ. ಏರಿಯಾ ಆಫ್ ಸರ್ಕಲ್ ಅಂತ ತೆಗೆದುಕೊಂಡಾಗ ಪೈ ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಏರಿಯಾ ಆಫ್ ಸರ್ಕಲ್ ಬಿಡಿಸೋದು ಎಷ್ಟು ಬರುತ್ತೆ, ಪೈ ಆರ್ ಸ್ಕ್ವೇರ್. ಏರಿಯಾ ಆಫ್ ಸರ್ಕಲ್ ಅಂದ್ರೆ ಏನು ಅಂದ್ರ ಇದು ಪಾದದ ವಿಸ್ತೀರ್ಣ. ಕೋನದ ಪಾದದ ವಿಸ್ತೀರ್ಣ ಅಂದ್ರ ಕೋನದ ಪಾದ ಹೆಂಗಿರುತ್ತೆ, ಗುಂಡು ಇರ್ತದ, ಗೋಲ್ ಇರುತ್ತಲ್ಲ, ಅದಕ್ಕೆ ವೃತ್ತ ಅಂತೀವಿ ನಾವು. ವೃತ್ತದ ಪಾದದ ವಿಸ್ತೀರ್ಣ ಕೊಟ್ಟಾರ ಇಲ್ಲಿ ಅವರು. ಎಷ್ಟು ಕೊಟ್ರ ಅವರು, 30 ಅಂತ ಕೊಟ್ರು. ಅಂದ್ರ ಎದರ ಬೆಲೆ 30 ಇತ್ತು ಅಂದ್ರ ಇದ್ರ ಬೆಲೆ ಪೂರ್ತಿ ಪೈ ಆರ್ ಸ್ಕ್ವೇರ್ ಅದಲ್ಲ, ಅದ್ರ ಬೆಲೆನೆ 30 ಇತ್ತು. ಇವೆರಡಕ್ಕರ ಬೆಲೆ 30 ಬರೀಬೇಕು ನಾವು. ಇನ್ನು ಇದ್ರಾಗ ಎಚ್ ಒಂದು ಉಳಿತು ನಿಮ್ಮದು. ಎಚ್ ಉಳಿತಲ್ಲ, ಅಲ್ಲಿ ಆ ಎಚ್ಚದ ಬೆಲೆ ಕೊಟ್ಟಿರ್ತಾರೆ. ಎಚ್ ಅಂದ್ರೆ ಏನು, ಹೈಟ್ ಅಂತ. ಹೈಟ್ ಎಷ್ಟದಾನ ಇಲ್ಲಿ ಓದ್ಕೋತೋದಾಗ ಅದರ ಎತ್ತರ 10 ಸೆಂಟಿಮೀಟರ್ ಅಂತ ಹೇಳ್ಯಾನ. ಇಲ್ಲಿ 10 ಅಂತ ಬರೆಯಲಿ. 3 1 0 10 ಇಷ್ಟಲ್ಲಿ. ಇಲ್ಲಿ ಎಷ್ಟು ಉಳಿತು, 10 ಅದಲ್ಲ ಇದು, ಹೌದಲ್ಲ? 3 1 3 10 35. 10 × 10 ಅಂದ್ರೆ ಎಷ್ಟಾಗತ್ತೆ, 100 ಸೆಂಟಿಮೀಟರ್ ಕ್ಯೂಬ್ ಅಂತ. ಅಂದ್ರ ಆ ಕೋನದ ಘನಫಲ ಎಷ್ಟಾಗತ್ತೆ ಅನ್ನಂಗಾಯ್ತು, 100 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಕೋನದ ಘನಫಲ ಕಂಡುಹಿಡಿಯೋ ಸೂತ್ರ 1/3 ಪೈ ಆರ್ ಸ್ಕ್ವೇರ್ ಎಚ್ ಅಂತ ಬರ್ಕೊಡ್ರಿ. ಇಲ್ಲಿ ಪ್ರಶ್ನೆ 3. ಈ ಕಡೆ ಲಕ್ಷ್ಯ ಇರ್ಲಿ, ಗಮನ ಇರ್ಲಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಮಾರ್ಕ್ಸಿಂದು 8 ಪ್ರಶ್ನೆಗಳು 16 ಅಂಕ ಆಗತ್ತೆ. ಸುಲಭ ಪ್ರಶ್ನೆಗಳೇ ಇರ್ತಾವ, ಸರಳ ಪ್ರಶ್ನೆ ಇರ್ತಾವ, ಬಟ್ ಅವುಗಳನ್ನ ಬಿಡಿಸ್ಲಿಕ್ಕೆ ಗೊತ್ತಿರ್ಬೇಕು ಅಷ್ಟೇ. ವರ್ಜಿಸುವ ವಿಧಾನ ಅಂತ ಬರುತ್ತೆ. ಇದರಲ್ಲಿ ವರ್ಗ ಸಮೀಕರಣದಾಗ 3 ಪ್ರಕಾರ.
ವರ್ಗ ಸಮೀಕರಣ ತಗೊಂಡ್ರ ಅದರಲ್ಲಿ 3 ಪ್ರಕಾರಗಳದಾವ. ಒಂದನೇದ್ದು ಆದೇಶ ವಿಧಾನ 1, ಎರಡನೇದ್ದು ವರ್ಜಿಸುವ ವಿಧಾನ 2, ಮೂರನೇದ್ದು ನಕ್ಷೆಯ ಮೂಲಕ ಬಿಡಿಸ್ಬೇಕು. ಇದೇ ಸಮೀಕರಣ 3 ರೀತಿಯಲ್ಲಿ ಬಿಡಿಸ್ತೀವಿ ನಾವು. ಆದೇಶ ವಿಧಾನ, ವರ್ಜಿಸುವ ವಿಧಾನ, ಆನಂತರ ನಕ್ಷೆಯ ವಿಧಾನ. ಒಂದನೇದಕ್ಕ ಸಬ್ಸ್ಟಿಟ್ಯೂಷನ್ಸ್ ಮೆಥಡ್ ಅಂತ ಕರಿತೀವಿ, ಎರಡನೇದಕ್ಕ ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ, ಮೂರನೇದಕ್ಕ ಗ್ರಾಫ್ ಮೆಥಡ್ ಅಂತ ಕರಿತೀವಿ. ಹಂಗದ್ರ ನಿಮಗ್ ಕೇಳಿದ್ದು ವರ್ಜಿಸು ಅಂತ ಕೇಳತನ. ವರ್ಜಿಸು ಅಂದ್ರೆ ಏನು ಇದು ಗೊತ್ತಿರ್ಬೇಕು. ವರ್ಜಿಸು ಅಂದ್ರ ರದ್ದು ಮಾಡೋದು ಅಂತ, ಕ್ಯಾನ್ಸಲ್ಡ್ ಮೆಥಡ್ ಅಂತ ಬರುತ್ತೆ ನಿಮಗೆ 7ನೇ ತಕ್ಕ 8ನೇ ತಕ್ಕ ತಗೊಂಡಾಗ. ಅಲ್ಲಿ ರದ್ದತಿಯ ಪದ್ಧತಿ ಅಂತ ಕರಿತೀವಿ ನೀವು ಕನ್ನಡದಾಗ. ಬಟ್ ಅದನ್ನೇ ಕ್ಯಾನ್ಸಲೇಷನ್ ಮೆಥಡ್ ಆರ್ ಕ್ಯಾನ್ಸಲ್ಡ್ ಮೆಥಡ್ ಅಂತ ನಮ್ಮ ಅಲ್ಲಿ ಇಂಗ್ಲಿಷ್ನಾಗ ಹೇಳಿರ್ತಾರ ಅಷ್ಟೇ. ವರ್ಜಿಸುವ ವಿಧಾನ ಅಂದ್ರೆ ಹೆಂಗ ಅಂತಂದ್ರ ಕೊಟ್ಟಿದ್ದು ಲೆಕ್ಕವನ್ನ ಬರ್ಕೊಂಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8 ಅಂತ ಬರ್ಕೋಬೇಕು. ಕೊಟ್ಟಿದ್ದು ಒಂದನೇದ್ದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8. ಇನ್ನು ಎರಡನೇ ಇಕ್ವೇಶನ್ ಟು ದ ನಂಬರ್ ಆಫ್ 1 ಫಸ್ಟ್ ಇಕ್ವೇಶನ್. ಇದು ಮೊದಲನೆಯ ಸಮೀಕರಣ. ಎರಡನೆಯ ಸಮೀಕರಣ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2 ಅಂತ ಕರಿತೀವಿ. ಇದು ಎರಡನೆಯ ಸಮೀಕರಣ. ಈಗ ಕ್ಯಾನ್ಸಲ್ ಮಾಡ್ಬೇಕಲ್ಲ, ಅವ ಹೇಳಿದ್ದು ರದ್ದು ಮಾಡ್ಬೇಕು ಅಂತ ಹೇಳ್ಯಾನ. ರದ್ದು ಮಾಡ್ಬೇಕಂದ್ರ ಅಳಕಿಸ್ಬಿಟ್ರಿ ಮತ್ತ ಇಲ್ಲ. ಇಲ್ಲಿ ಏನ್ ಮಾಡ್ಬೇಕು ನೋಡ್ರಿ, ಇದ್ರಾಗ ಇದುವರೆ ಕಳಿಬೇಕು. ಒಟ್ಟು ಇಲ್ಲಿ ಏನ್ ಬರ್ಬೇಕು ನೋಡ್ರಿ, ಇಲ್ಲಿ ಈ ಗೆರೆ ಹಾಕ್ತಿರಲ್ಲ, ಇದು ಈ ಗೆರೆ ಹಾಕದ ಬಳಕ ಇಲ್ಲಿ ಎಕ್ಸ್ ರೇ ಉಳಿಬೇಕು, ವೈ ರೇ ಉಳಿಬೇಕು. ಒಂದೇ ಉಳಿಬೇಕು, ಎರಡು ಉಳ್ಕೋಬಾರದು. ಎಕ್ಸ್ ನು ಉಳಿಬಾರದು, ವೈ ನು ಉಳಿಬಾರದು. ಹಂಗ ಉಳಿದು ಅಂದ್ರ ಸಮೀಕರಣ ಸಮಗೊಳಿಸ್ಬೇಕು. ಅವಾಗ ಬಂದಾಗ ಮುಂದ ಅದ್ರ ಬಗ್ಗೆ ಹೇಳಿರ್ತೀನಿ. ಅಲ್ಲಿ ಇಲ್ಲಿ ಇದು ಪ್ಲಸ್ ಎಕ್ಸ್ ಅದ, ಇದನ್ನು ಪ್ಲಸ್ ಎಕ್ಸ್ ಅದ, ಹೌದಾ? ಹಂಗಾದ್ರ ಒಂದು ಇದನ್ನು ಪ್ಲಸ್ ಅಂದ್ರ 1 1 2 ಎಕ್ಸ್ ಆಗತ್ತೆ. ಇಲ್ಲಿ ಇದು ಕಳಿಲಿಗೆ ಬರ್ತದೆ ಇಲ್ಲಿ ನೋಡ್ರಿ, ಬರ್ತದಲ್ಲ. ಯಾಕಂದ್ರ ಮ್ಯಾಗಿಂದು ಅಧಿಕ ಅದ, ಕೆಳಗಿಂದು ಮೈನಸ್ ಅದ. ವಾಯ್ದಾಗ ವಾಯ್ ಕಳೆದ್ ಬಿಡ ನಾವು ಅಂದ್ರ ಏನು ಉಳಿಯಲ್ಲ, ಇಲ್ಲಿ 0 ಉಳಿತದ. ಅಂದ್ರ ಇದೊಂದು ಪದ ಉಳಿತು, ಇದು ಹೋಯ್ತು ಅಂದಾಗ ಐತಲ್ಲ. ಹಾಗಾದ್ರ ಅಷ್ಟ್ ಮಾಡ್ಬೇಕಾದ್ರ ನೀವ್ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಕೂಡಿಸಲಾಗಿ ಅಂತ ಬರೀಬೇಕು. ಕೂಡಿಸ್ಬೇಕು ಅಂತ ಹೇಳಿದ್ರಿ. ಕೂಡಿಸ್ಬೇಕು ಅಂದಾಗ ಚಿನ್ನ ಬದಲ ಆಗಲ್ಲ. ಕಳಿಬೇಕು ಅಂತ ಬರದ್ರ ಮಾತ್ರ ಚಿನ್ನ ಬದಲಾವಣೆ ಮಾಡ್ತೀವಿ ನಾವು. ಕೂಡಿಸ್ಬೇಕು ಅಂದಾಗ ಚಿನ್ನ ಬದಲಾವಣೆ ಆಗಲ್ಲ. 1 ಎಕ್ಸ್ ದಾಗ 1 ಎಕ್ಸ್ ಕೂಡಿದ್ರ 2 ಎಕ್ಸ್ ಆಗತ್ತೆ, ಹೌದಲ್ಲ? ಇವಾಗ ಪ್ಲಸ್ ವಾಯ್ದಲ್ಲಿ ಮೈನಸ್ ವೈ ಕಳೆದ್ ಬಿಟ್ರಿ. ಪ್ಲಸ್ ವೈದಾಗ ಮೈನಸ್ ವೈ ಏನ್ ಮಾಡ್ಕೊಂಡ್ರಿ, ಕಳೆದ್ರಿ. ಇಲ್ಲಿ ಏನಂತ ಹೇಳಕತ್ತೀರಿ ನೋಡ್ರಿ, ಕೂಡಿಸ್ರಿ ಅಂತ ಹೇಳಕತ್ತೀರಿ. 8ರಾಗ 2 ಕೂಡಿಸ್ರಿ ಎಷ್ಟಾಗತ್ತೆ, 10 ಆಯ್ತು. ಇವಾಗ ಎಕ್ಸ್ ದ ಬೆಲೆ ಕಂಡುಹಿಡಿಬೇಕು. ಈ 10ಕ್ಕ 2ರಿಂದ ಭಾಗಿಸ್ಬೇಕು. ಇಲ್ಲಿ 10 ಅದಲ್ಲ, ಇದಕ್ಕ ಇದರಿಂದ ಭಾಗಿಸೋದು. 2 ಒಂದ್ಲೆ 2 5ಲೆ ಅಂದ್ರ ಎಕ್ಸ್ ದ ಬೆಲೆ ಎಷ್ಟು ಬಂತು ಅಂದ್ರ 5 ಅಂತ ಬಂತು. ಇನ್ನ ಒಂದ್ ಬೇಕಲ್ಲ, ಎಕ್ಸ್ ದ ಬೆಲೆ ಕಂಡಿಡಿದೆವು, ವಾಯ್ದ ಬೆಲೆ ಅಂತ ಹೇಳ್ತಾನಲ್ಲ ಅವ. ಹಂಗಾದ್ರ ಸಮೀಕರಣ 1 ಅಥವಾ ಸಮೀಕರಣ 2 ಬೇಕಾತ್ತವರೆ. ಸಮೀಕರಣ 1ರಲ್ಲಿ ಅಥವಾ ಸಮೀಕರಣ 2ರಲ್ಲಿ ಎಕ್ಸ್ ಈಕ್ವಲ್ ಟು 5 ಆದೇಶಿಸಲಾಗಿ ಅಂತ ಬರ್ಕೋಬೇಕಿಲ್ಲಿ. ಇವಾಗ ಸಮೀಕರಣ ಸ್ಪಷ್ಟವಾಗಿ ಬರೀಬೇಕು. ಸಮೀಕರಣ 1ರಲ್ಲಿ ಎಕ್ಸ್ ಈಕ್ವಲ್ ಟು 5 ಆದೇಶಿಸಿ ಅಂತ ಬರಬೇಕು. ಹಂಗಾದ್ರ ಸಮೀಕರಣ 1ರಲ್ಲಿ ಅಂತಂದಿರಿ ಇಲ್ಲಿ ಅಂದ್ರ ಒಂದನೇದ್ದು ಎಕ್ಸ್ ಅಧಿಕ ವಾಯ್ ಈಕ್ವಲ್ ಟು 8 ಅಂತ ಆಯ್ತು. ಎಕ್ಸ್ ದ ಬೆಲೆ 5 ತುಂಬಬೇಕು, ವಾಯ್ಕ ವಾಯ್ ಇರ್ಲಿ, 8ಕ್ಕ 8. ವಾಯ್ದ ಬೆಲೆ ಬೇಕು, ಈ 8 ಅದಲ್ಲ, ಇದು 8ರ ಕಡೆ 5 ಸರಿಸ್ಬೇಕು. ಎಷ್ಟಾಗತ್ತೆ, -5 ಆಗತ್ತೆ. ಪ್ಲಸ್ 5 ಇದ್ದಿದ್ದು -5 ಆಗತ್ತೆ. y ಈಕ್ವಲ್ ಟು 8ರಾಗ 5 ಕಳೆದ್ರ 3 ಉತ್ತರ ಬರೀಬೇಕು. ಆದ್ದರಿಂದ ಎಕ್ಸ್ ಈಕ್ವಲ್ ಟು 5, y ಈಕ್ವಲ್ ಟು ಎಷ್ಟಾಗತ್ತೆ 3 ಅಂತ. ಈ ರೀತಿಯಾಗಿ ಏನ್ ಬಿಡಿಸ್ತೀವಲ್ಲ, ಇದಕ್ಕೆ ನಾವ್ ಏನಂತ ಕರಿತೀವಿ, ವರ್ಜಿಸುವ ವಿಧಾನ ಅಂತ ಕರಿತೀವಿ. ಕೊಟ್ಟಿರುವ ವರ್ಗ ಸಮೀಕರಣದಲ್ಲಿ ಕೆ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ರು. ಕೆ ದ ಬೆಲೆ ಕಂಡು ಹಿಡಿಬೇಕು. ಕೊಟ್ಟಿದ್ದ ಸಮೀಕರಣ ಇದು.
ಎಕ್ಸ್ ಸ್ಕ್ವೇರ್ ಮೈನಸ್ ಕೆ ಎಕ್ಸ್ ಪ್ಲಸ್ 4 = 0 ಅಂತ ಇದು ವರ್ಗ ಸಮೀಕರಣ ಕೊಟ್ರು. ಮುಂದೆ ಹೇಳಕತ್ತಾರಲ್ಲಿ ಮೂಲಗಳು ಸಮನಾಗಿವೆ ಒಂದು ಬರುತ್ತೆ, ಮೂಲಗಳು ಸಮನಾಗಿವೆ ಅನ್ನುವಂಥದ್ದು ಒಂದು ಬರುತ್ತೆ. ಇಲ್ಲಿ ಬರೀತೀನಿ, ಆದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರ ಒಂದನೇದ್ದು ಮೂಲಗಳು ಸಮನಾಗಿವೆ ಅಂತ ಒಂದು. ಇನ್ನ ಎರಡನೇದ್ದು ಏನ್ ಬರುತ್ತೆ ಅಂತಂದ್ರ ಮೂಲಗಳು ಭಿನ್ನವಾಗಿವೆ ಅಂತ ಬರೀತಾರ ಅವರು. ಭಿನ್ನ ಅಂದ್ರ ಬೇರೆ ಬೇರೆ, ಮೂಲಗಳು ಭಿನ್ನವಾಗಿವೆ ಅಂತ ಬರೀತಾರ. ಮೂರನೇದ್ದು ಮೂಲಗಳು ಸಮ್ಮಿಶ್ರವಾಗಿವೆ ಅಂತ ಬರೀತಾರೆ. ಮೂಲಗಳು ಸಮ್ಮಿಶ್ರವಾಗಿವೆ ಅಂತ ಬರೆದ್ರು. ಮೂರು ಬೇರೆನೆ, ಮೂರು ಒಂದೇ ಅಲ್ಲ. ಅದೇ ಲೆಕ್ಕಕ್ಕ ಇಷ್ಟು ರೀತಿ ಆಗತ್ತೆ. ನಾ ಇಲ್ಲಿ ಏನ್ ಮಾಡಿರ್ತೀನಿ, ಇವಾಗ ಮೂಲಗಳು ಸಮನಾಗಿವೆ ಅಂತ ನಾ ಬರ್ದಿರ್ತೀನಿ. ನಾಳೆ ಕ್ವಶನ್ ಪೇಪರ್ದಾಗ, ವಾರ್ಷಿಕ ಪೇಪರ್ದಾಗ ಏನ್ ಕೇಳ್ತಾರ ಅವರು, ಮೂಲಗಳು ಭಿನ್ನವಾಗಿವೆ ಅಂತ ಕೇಳ್ತಾರೆ, ಮೂಲಗಳು ಸಮ್ಮಿಶ್ರವಾಗಿವೆ ಅಂತ ಕೇಳ್ತಾರ. ನಾವು ಬಿಡಿಸಿದ್ದು ಒಂದು ಬೇರೆನೇ ಇರುತ್ತೆ, ಅವ್ರಿಗೆ ಕೇಳೋದು ಒಂದು ಬೇರೆನೇ ಇರುತ್ತೆ, ಬಿಡಿಸೋದೆಲ್ಲ ಒಂದೇ ಇರ್ತಾವ, ಅದ್ರ ಬೇರೆ ಬೇರೆ ಇರುತ್ತೆ. ಅಲ್ಲಿ ಹೆಂಗ ಮೂಲಗಳು ಸಮನಾಗಿವೆ ಅಂದ್ರ ಇದಕ್ಕ ಡೆಲ್ಟಾ ಅಂತ ಕರೀತಾರ. ಏನಂತ ಕರಿತೀವಿ ಅದಕ್ಕ? ಡೆಲ್ಟಾ. ಅಂದ್ರ ಕನ್ನಡದಲ್ಲಿ ಶೋಧಕ ಅಂತ ಕರಿತೀವಿ. ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಬರುತ್ತೆ. ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಇದಕ್ಕೆ ಏನಂತೀವಿ ಅಂದ್ರ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರಿತೀವಿ. ಡಿಸ್ಕ್ರಿಮಿನೆಂಟ್ ಅಂದ್ರೆ ಏನು? ಶೋಧಕ. ಡೆಲ್ಟಾ = 0 ಅಂತ ಬರುತ್ತೆ ಒಂದನೇದು. ಇದು ಮೂಲಗಳು ಭಿನ್ನ ಆಗ್ಬೇಕಾದ್ರ ಡೆಲ್ಟಾ >0 ಅಂತ ಬರುತ್ತೆ. ಡೆಲ್ಟಾ >0. ಇನ್ನ ಮೂಲಗಳು ಸಮ್ಮಿಶ್ರ ಆಗ್ಬೇಕಾದ್ರ ಡೆಲ್ಟಾ <0 ಅಂತ ಬರುತ್ತೆ. ಎಷ್ಟಿರುತ್ತೆ ನಿಮಗ್ ತಿಳಿದ್ದು ಇದು. ಡೆಲ್ಟಾ ಅಂದ್ರೆ ಏನು? ಡಿಸ್ಕ್ರಿಮಿನೆಂಟ್ ಅಂತ. ಡಿಸ್ಕ್ರಿಮಿನೆಂಟ್ ಅಂದ್ರೆ ಹೆಂಗಿರುತ್ತೆ? ಸೊ ಇಸ್ ದ ಡೆಲ್ಟಾ = b² - 4ac ಅಂತ ಬಂತು. ಇದು b² - 4ac ಅದಲ್ಲ, ಇದು ಶೋಧಕ. ಇದು ವರ್ಗ ಸಮೀಕರಣದ ಶೋಧಕ. ಅಂದ್ರ ವರ್ಗ ಸಮೀಕರಣ ಹೆಂಗದ ಇದು ಹೇಳಿಬಿಡುತ್ತದ ನಿಮಗೆ. ಅದಕ್ಕೆ ನಾವು ಡೆಲ್ಟಾದಿಂದ ಗುರುತಿಸ್ತೀವಿ ನಾವಲ್ಲಿ. ಅಂದ್ರ ನಾವೇನ್ ಮಾಡ್ಬೇಕು, ಇವಾಗ ಮೂಲಗಳು ಸಮನಾಗಿವೆ ಅಂದ್ರ ಇದು ತಗೋಬೇಕು ಅನ್ನಂಗೈತಿ, ಹೌದಲ್ಲ? ಡೆಲ್ಟಾ ಅಂದ್ರ ಇದು b² - 4ac ಅಂದ್ರ ಡೆಲ್ಟಾ ಅಂದಂಗೆ. ಡೆಲ್ಟಾ ಅಂದ್ರ b² - 4ac ಅಂತ ಅರ್ಥ. ಆದ್ದರಿಂದ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಆ ಕೊಟ್ಟಿರ್ತಕ್ಕಂಥ ಲೆಕ್ಕ ನೋಡ್ಕೋಬೇಕು, ಏನೇನ್ ಕೊಟ್ರು ಇದ್ರ ಅದೇ ಗೊತ್ತಾಯ್ತಾ ಇದ್ರದ್ದು. ಇಷ್ಟ ಆದ ನಂತರ ಇಲ್ಲಿ ಏನ್ ಮಾಡ್ಕೊಂತೀವಿ ಇವಾಗ ಅಂತಂದ್ರ, ಕೊಟ್ಟಿದ್ದು ಪ್ರಾಬ್ಲಮ್ಸ್ ಅನ್ನ ಬರ್ಕೊಂತೀವಿ. ಇಲ್ಲಿ x² - kx + 4 = 0 ಅವ್ರು ಕೊಟ್ಟಿದ್ದು. ಇಷ್ಟು ಕೊಟ್ಟಾರಂದ್ರ ಇಲ್ಲಿ ಎ ಅಂತ ಬರೀಬೇಕು. ಎ ಅಂದ್ರ ಮೊದಲನೇ ಇದು ಪದ, ಇದ್ರದ್ದು ಇಲ್ಲಿ ಎಷ್ಟು ನಂಬರ್ ಇರ್ತದೆ ನೋಡ, ಅಷ್ಟು ನಂಬರ ಬರೀಬೇಕು. ಇಲ್ಲಿ 1 ಅದ, ಈಗ 1. ಇನ್ನ ಬಿ ಅಂದ್ರ ಇದು, ಇದರ ಬೆಲೆ ಎಷ್ಟದ ನೋಡ್ರಿ, -k. ಹೌದಿಲ್ಲ? ಇದು ಬಿ ಅಂದಂಗೆ ಹೇಗಿತ್ತು. ಇಲ್ಲಿ 3 ಇದ್ರ 3 ಬರೀರಿ, ಕೆ ಇದ್ರ ಕೆ ಬರೀರಿ, ಎಂ ಇದ್ರ ಎಂ ಬರೀರಿ. ಇದು ಬಿದ ಬೆಲೆ -k. ಇನ್ನ ಸಿ ಅಂತ ಒಂದು ಬರುತ್ತೆ. ಸಿ ಅಂದ್ರ ಇದು 3ನೇ ಪದ ಅದ್ರ, ಇದು ಸಿ 4 ಅಂತ ಐತಿ, ಹೌದಾ? ಎದ ಬೆಲೆ 1, ಬಿದ ಬೆಲೆ -k, ಸಿದ ಬೆಲೆ 4 ಅಂತ ಆಯ್ತು. ಇಷ್ಟ ಆದ ಬಳಕ ಮುಂದೇನ್ ಮಾಡ್ಬೇಕು, ನಾವು ಸಮೀಕರಣ ಬಿಡಿಸ್ಕೋಬೇಕು. ಸಮೀಕರಣ ಬಿಡಿಸ್ಬೇಕು ಅಂದ್ರ ಏನು ಇವಾಗ? ಸೊ ಇಸ್ ದ ಡೆಲ್ಟಾ = b² - 4ac. ಅದು ಮುಂದೆ ಕೊಟ್ಟಿದ್ದು, ಇಲ್ಲಿಗೆ ನಂತರ ನೋಡ್ತೀವಿ ನಾವು. ಇದರ ಬೆಲೆ ಮೊದಲ ಕಂಡು ಹಿಡಿತೀವಿ. ಡೆಲ್ಟಾದ ಬೆಲೆ ಎಷ್ಟಾಗತ್ತೆ ನೋಡ್ಬೇಕು. ಬಿ ಅಂದ್ರ ಇದು -k. ಇಲ್ಲಿ ವರ್ಗದ, ಇದಕ್ಕ ವರ್ಗ ಹಾಕ್ರಿ. ಇದು ಸ್ಕ್ವೇರ್ ಅದ, ಸ್ಕ್ವೇರ್ ಹಾಕ್ರಿ. 4ಕ್ಕ 4, ಎದ ಬೆಲೆ 1, ಸಿ ಅದ, ಸಿ ದ ಬೆಲೆ ಇಲ್ಲಿ +4 ಇದ್ರ +4 ಬರೀರಿ. ಬರ್ಕೊಂಡ್ರ ಡೆಲ್ಟಾದ ಬೆಲೆ b² ಅಂದ್ರ -k² -4ಕ್ಕ 4, ಎದ ಬೆಲೆ 1, ಸಿ ದ ಬೆಲೆ 4. ಡೆಲ್ಟಾ = -k 2 ಸಲ ಗುಣಿಸ್ಬೇಕು. ಏನಾಗತ್ತೆ?
ಪ್ಲಸ್ ಕೆ ಸ್ಕ್ವೇರ್ ಆಗುತ್ತೆ. ಮೈನಸ್ ಮೈನಸ್ ಬರುತ್ತೆ ಹಿಂಗ, ಮೈನಸ್ ಕೆ ಇಂಟು ಮೈನಸ್ ಕೆ, ಮೈನಸ್ ಮೈನಸ್ ಪ್ಲಸ್ ಕೆ ಇಂಟು ಕೆ ಸ್ಕ್ವೇರ್ ಆಗುತ್ತೆ. ಮೈನಸ್ 4 ಬಂದಲೆ 4, 4 4 16. ಡೆಲ್ಟಾ ಅಂದ್ರ ಇಷ್ಟು ಬತ್ತು. ಡೆಲ್ಟಾ ಅಂದ್ರೆ ಎಷ್ಟು ಬತ್ತು? ಕೆ ಸ್ಕ್ವೇರ್ ಮೈನಸ್ 16 ಬತ್ತು. ಮೂಲಗಳು ಸಮನಾಗಿವೆ ಅಂತ ಹೇಳ್ಯಾರ, ಕೊಟ್ಟರಲ್ಲ ಅಲ್ಲಿ ಸ್ಪಷ್ಟವಾಗಿ ಬರದಾರ. ಮೂಲಗಳು ಸಮನಾಗಿವೆ, ಮೂಲಗಳು ಸಮನಾಗಿವೆ. ಮೂಲಗಳು ಸಮನಾಗಿರ್ಬೇಕಾದ್ರ ಡೆಲ್ಟಾ ಈಕ್ವಲ್ ಟು ಏನಾಗಿರ್ಬೇಕು? 0 ಆಗ್ಬೇಕು. ಆಗಲೇ ಬರೋದ್ ತೋರ್ಸಿ ನಿಮಗೆ. ಮೂಲಗಳು ಸಮನಾಗಿರ್ಬೇಕಾದ್ರ ಡೆಲ್ಟಾ ಈಕ್ವಲ್ ಟು 0 ಆಗಬೇಕು. ಡೆಲ್ಟಾದ ಬೆಲೆ ಬಂದದಿಲ್ಲ ಇಲ್ಲಿ. ಡೆಲ್ಟಾ ಅಂದ್ರ ಇಲ್ಲಿ ಅದ ನೋಡ್ರಿ, ಡೆಲ್ಟಾ ಅಂತದ, ಇದು ಡೆಲ್ಟಾ ಅದ. ಈ ಡೆಲ್ಟಾ ಇದ್ದಲ್ಲಿ ಕೆ ಸ್ಕ್ವೇರ್ ಮೈನಸ್ 16. ಇಲ್ಲಿ ನಾವ್ ಏನ್ ಮಾಡೋಣ? ಕೆ ಸ್ಕ್ವೇರ್ ಮೈನಸ್ 16 ಬರೆಯೋಣ. ಕೆ ಸ್ಕ್ವೇರ್ ಮೈನಸ್ 16 ಇದು ಈಕ್ವಲ್ ಟು, ಇಲ್ಲಿ ಈಕ್ವಲ್ ಟು ಇದ್ರ ಈಕ್ವಲ್ ಟು ಹಾಕ್ರಿ, ಗ್ರೇಟರ್ ದೆನ್ ಇದ್ರ ಗ್ರೇಟರ್ ದೆನ್ ಹಾಕ್ರಿ, ಲೆಸ್ ದೆನ್ ಇದ್ರ ಲೆಸ್ ದೆನ್ ಹಾಕ್ರಿ. ಈಗ ಇಲ್ಲಿ ಈಕ್ವಲ್ ಟು ಅದ, ಈಕ್ವಲ್ ಟು 0 ಅಂತ ಬರದೇವಿ. ಕೆ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 16 ಹೊರಗೆ ಹಾಕ್ಬೇಕು, ಪ್ಲಸ್ 16 ಆಗುತ್ತೆ. ಇದರ ವರ್ಗ ತೆಗೆದು ಇದಕ್ಕೆ ಹಾಕ್ಬೇಕು. ಕೆದು ವರ್ಗ ತೆಗೆದು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 16 ಆಗುತ್ತೆ. ಅಂದ್ರ 16ಕ್ಕ ವರ್ಗಮೂಲ ಬರುತ್ತೆ. ಇಲ್ಲಿ ಕೆ ಈಕ್ವಲ್ ಟು ಎಷ್ಟಾಗತ್ತೆ? ಪ್ಲಸ್ ಆರ್ ಮೈನಸ್ 16 ವರ್ಗಮೂಲ ಎಷ್ಟು? 4 ಅಂತ ಗೊತ್ತಾಯ್ತಾ? ಹಾಗಾದ್ರೆ ಕೆದ ಬೆಲೆ ಎಷ್ಟಾಗತ್ತೆ? ಇಲ್ಲಿ 4 ಅನ್ನುವಂಥದ್ದು. ಈ ರೀತಿಯಾಗಿ ಈ ಪ್ರಾಬ್ಲಮ್ ಅನ್ನ ಸಾಲ್ಯೂಷನ್ ಮಾಡ್ಕೋಬೇಕು. ಅರ್ಥ ಆಯ್ತಾ?